ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಅಬ್ಬರಿಸ್ತಾ ಇವೆ. ಅಮೆರಿಕದ B-2 ಬಾಂಬರ್ಗಳು, F-15, F-16, F-35 ಯುದ್ಧ ವಿಮಾನಗಳು ಒಂದೇ ಸಮಕ್ಕೆ ಇರಾನಿನ ನಿರ್ದಿಷ್ಟ ಸ್ಥಳಗಳ ಮೇಲೆ ದಾಳಿ ಮಾಡ್ತಾ ಇವೆ. ಅಲ್ಲಿ ಸರ್ವೋಚ್ಚ ನಾಯಕನನ್ನು ಹೊಡೆದುಕೊಳ್ಳಲಾಗಿದೆ. ಹಾಗೆ IRGC ಮುಖ್ಯಸ್ಥ ಸೇರಿದಂತೆ ಯಾರೆಲ್ಲ ಪ್ರಮುಖರು, ಮೊದಲ ಸಾಲಿನ ನಾಯಕರು ಅಂತ ಇದ್ರೋ ಅವರೆಲ್ಲ ಸಾವಿಗೀಡಾಗಿದ್ದಾರೆ. ಇಷ್ಟು ಮಾಡಿಬಿಟ್ರೆ ರೆಜಿಮ್ ಚೇಂಜ್ ಆಗಿಬಿಡುತ್ತೆ ಅಂತ ಅಮೆರಿಕ ಅಂದ್ಕೊಂಡಿತ್ತೋ ಏನೋ, ಆದರೆ ಹಾಗಾಗ್ತಾ ಇಲ್ಲ. ಇರಾನ್ ಕೂಡ ದೊಡ್ಡ ಮಟ್ಟದ ಪ್ರತೀಕಾರಾತ್ಮಕ ದಾಳಿಗಳನ್ನು ಮಾಡ್ತಾ ಇದೆ. ಈ ಹಿಂದೆ ಅಮೆರಿಕ ನಾನಾ ಕಾರಣಗಳಿಂದ ನಾನಾ ದೇಶಗಳ ಮೇಲೆ ಸಾಕಷ್ಟು ದಾಳಿಗಳನ್ನು ಮಾಡಿದೆ. ಆದರೆ ಇಂಥ ರಿಟಾಲಿಯೇಷನ್ ಅನ್ನು ಬಹುಶಃ ಅವರು ಎರಡನೇ ಬಾರಿ ನೋಡ್ತಾ ಇದ್ದಾರೆ. ಇನ್ನು ಅಮೆರಿಕ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಗಳಿಗೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಕೇಳಿಬರ್ತಾ ಇವೆ. ಕೆಲವರು ಅಮೆರಿಕ ಮಾಡ್ತಾ ಇರೋದನ್ನ ಸಮರ್ಥಿಸ್ತಾ ಇದ್ದಾರೆ, ಮತ್ತೆ ಕೆಲವರು ಅಮೆರಿಕದ ಈ ದಾಳಿಕೋರತನವನ್ನ ಖಂಡಿಸ್ತಲೂ ಇದ್ದಾರೆ. ಇರಾನ್ನಲ್ಲಿ ಅಮೆರಿಕ ಗೆದ್ದು ಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನ ಬೇರೆ ಬೇರೆ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡುತ್ತೆ, ಇಡೀ ಜಗತ್ತನ್ನ ಆಪೋಷಣ ತಗೊಂಡು ಬಿಡುತ್ತೆ ಅಂತ ಕೂಡ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜಗತ್ತಿನ ನಾನಾ ದೇಶಗಳ ಮೇಲೆ ದಾಳಿ ಮಾಡೋದು ಅಮೆರಿಕಾಗೇನು ಹೊಸ್ತಾ? ಈ ಹಿಂದೆ ಅವರು ಇಂಥ ದಾಳಿಗಳನ್ನು ಮಾಡೇ ಇಲ್ವಾ? ಗೆಳೆಯರೆ, ಅಮೆರಿಕ ಈಗ ಮಾಡ್ತಾ ಇರೋದು ಮೊದಲ ದಾಳಿನೂ ಅಲ್ಲ, ಕಟ್ಟಕಡೆಯ ದಾಳಿನೂ ಅಲ್ಲ. ನೂರಾರು ಯುದ್ಧಗಳನ್ನು ಅಮೆರಿಕ ಮಾಡಿದೆ. ತನ್ನದಲ್ಲದ ನೆಲದಲ್ಲಿ ತಾನು ನಿಂತು ಕಾದಾಡಿದೆ, ಯುದ್ಧಗಳನ್ನು ಮಾಡಿಸಿದೆ. ಹಾಗಾದ್ರೆ ಅಮೆರಿಕ ಮಾಡಿಸಿದ ಯುದ್ಧಗಳ ಪೈಕಿ ಒಂದಷ್ಟು ಪ್ರಮುಖ ಕದನಗಳು ಯಾವುವು? ಅಲ್ಲಿ ಕಾರಣ ಏನಿತ್ತು? ಆ ಯುದ್ಧಗಳಲ್ಲಿ ಏನಾಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅಮೆರಿಕಾಗೆ ಯುದ್ಧಗಳು, ದಾಳಿಗಳು ಹೊಸವಲ್ಲ. ಅದರಲ್ಲೂ ಶೀತಲ ಸಮರದ ಕಾಲದಲ್ಲಿ ಸೋವಿಯತ್ ಹಾಗೂ ಅಮೆರಿಕ ಎರಡೂ ನಿಂತು ಮಾಡಿಸಿದ ನರಮೇಧಗಳು ಲೆಕ್ಕಕ್ಕೆ ಕೂಡ ಸಿಗೋದಿಲ್ಲ. ಇನ್ನು ಅಮೆರಿಕದ ಎಕಾನಮಿಯನ್ನು ನಾವು ನೋಡೋದಾದ್ರೆ ತೈಲ ಮತ್ತು ಆಯುಧಗಳ ಮಾರಾಟ ಅವರಿಗೆ ದೊಡ್ಡ ಆರ್ಥಿಕ ಲಾಭವನ್ನು ತಂದು ಕೊಡ್ತಾ ಇದೆ. ಜೊತೆಗೆ ಅಮೆರಿಕ ಶಾಶ್ವತವಾಗಿ ತಾನು ಜಗತ್ತಿನ ದೊಡ್ಡಣ್ಣ ಆಗಿರಬೇಕು, ಯಾರೂ ತನ್ನ ಜೊತೆ ಕಾಂಪೀಟ್ ಮಾಡಬಾರದು ಅಂತ ಕೂಡ ಬಯಸುತ್ತೆ. ಈ ಆಸೆ ಕೂಡ ಅವರನ್ನ ಸಾಕಷ್ಟು ಬಾರಿ ಯುದ್ಧಗಳಿಗೆ ಇಳಿಸಿದ್ದೂ ಇದೆ. ತೈಲಕ್ಕಾಗಿ, ಲಾಭಕ್ಕಾಗಿ, ಆಧಿಪತ್ಯಕ್ಕಾಗಿ, ಅಸ್ತಿತ್ವಕ್ಕಾಗಿ, ಶಕ್ತಿಯ ಸಮತೋಲನಕ್ಕಾಗಿ, ಹೀಗೆ ನಾನಾ ಕಾರಣಗಳಿಂದ ಅಮೆರಿಕ ಯುದ್ಧಗಳನ್ನು ಮಾಡಿದೆ. ಆ ಪೈಕಿ ಅಮೆರಿಕದ ಕೆಲವು ಮಹತ್ವದ ಯುದ್ಧಗಳು, ದಾಳಿಗಳ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಗೆಳೆಯರೆ, ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಅವತ್ತು ಜಪಾನ್ ಅಮೆರಿಕಾದ ಮೇಲೆ ದಾಳಿ ಮಾಡಿತು. ಅಲ್ಲಿವರೆಗೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸದೆ ಕದ್ದು ಮುಚ್ಚಿ ಆಯುಧಗಳನ್ನು ಮಾತ್ರ ಕೊಡ್ತಾ ಕೂತಿದ್ದ ಅಮೆರಿಕ ಜಪಾನ್ ದಾಳಿಯ ನಂತರ ತಾನು ಕೂಡ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿತು. ಜಪಾನ್ ಮೇಲೆ ಅಣ್ವಸ್ತ್ರಗಳ ದಾಳಿ ಮಾಡಿತು. ಮತ್ತೊಂದು ಕಡೆ ಸೋವಿಯತ್ ಸೇನೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನನ್ನ ಸುತ್ತುವರಿತು. ಅಲ್ಲಿ ಹಿಟ್ಲರ್ ಅಂತಿಮವಾಗಿ ಅನಿವಾರ್ಯವಾಗಿ ತನ್ನನ್ನು ತಾನು ಕೊಂದುಕೊಂಡ. ಅಲ್ಲಿಗೆ ಎರಡನೇ ವಿಶ್ವಯುದ್ಧ ಮುಗಿತು. ಅದಾದ ಮೇಲೆ ಶುರುವಾಗಿದ್ದು ಅಮೆರಿಕ ಹಾಗೂ ರಷ್ಯಾಗಳ ನಡುವಿನ ಆಧಿಪತ್ಯದ ಸಮರ. 1950ರ ಹೊತ್ತಿಗೆ ಜಗತ್ತು ಶೀತಲ ಸಮರದ ಛಾಯೆಯ ಅಡಿಗೆ ಬಂತು. ಉತ್ತರ ಕೊರಿಯಾ ಹಾಗೂ ದಕ್ಷಿಣ ಕೊರಿಯಾಗಳು ಆ ಸಂದರ್ಭದಲ್ಲಿ ಸಂಘರ್ಷಕ್ಕೆ ನಿಂತಿದ್ವು. ಉತ್ತರ ಕೊರಿಯಾದ ಬೆಂಬಲಕ್ಕೆ ಸೋವಿಯತ್ ನಿಂತ್ಕೊಳ್ತು. ದಕ್ಷಿಣ ಕೊರಿಯಾದ ಸಪೋರ್ಟ್ಗೆ ಅಮೆರಿಕ ಬಂತು. ಅಲ್ಲಿ ಅಮೆರಿಕದ 3 ಲಕ್ಷ ಸೈನಿಕರು ಆ ಯುದ್ಧದಲ್ಲಿ ಭಾಗಿಯಾದರು. 36,000ಕ್ಕೂ ಅಧಿಕ ಮಂದಿ ಅಮೆರಿಕನ್ ಸೈನಿಕರು ಅಲ್ಲಿ ಸಾವನ್ನಪ್ಪಿದ್ರು. ಈ ಯುದ್ಧದಲ್ಲಿ ಅಮೆರಿಕ ಭಾಗಿಯಾದ ಕಾರಣದಿಂದ ಸೋವಿಯತ್ ಬೆಂಬಲಿತ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ವಿರುದ್ಧ ಸಂಪೂರ್ಣವಾಗಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಅಮೆರಿಕನ ಪೂರ್ತಿಯಾಗಿ ನಂಬಿದ ದಕ್ಷಿಣ ಕೊರಿಯಾ ಹಾಳಾಗೋದಕ್ಕೆ ಕೂಡ ಅಮೆರಿಕ ಬಿಡಲಿಲ್ಲ. ಪ್ರಜಾಪ್ರಭುತ್ವವನ್ನ ಒಪ್ಪಿ ಅಪ್ಪಿದ ದಕ್ಷಿಣ ಕೊರಿಯಾ ಅಮೆರಿಕದ ಸಹಾಯ ಪಡ್ಕೊಂಡು ಆರ್ಥಿಕವಾಗಿ ಸದೃಢಗೊಳ್ತಾ ಹೋಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕ ತೈವಾನ್ನ ಬೆನ್ನಿಗೆ ನಿಂತುಕೊಳ್ತು. ಅಲ್ಲಿ 5 ವರ್ಷಗಳ ಕಾಲ ಅಮೆರಿಕ ಯುದ್ಧ ಮಾಡಿತು. ಅಮೆರಿಕದ ಸೇನೆ 1950ರಿಂದ 55ರವರೆಗೆ ಯುದ್ಧ ನಿರತವಾಗೇ ಇತ್ತು. ಅದಾದ ಮೇಲೆ ಅಮೆರಿಕ ಕಾಣಿಸ್ಕೊಂಡಿದ್ದು ವಿಯೆಟ್ನಾಂ ಯುದ್ಧದಲ್ಲಿ. ಗೆಳೆಯರೆ, ಅಮೆರಿಕ ಮಾಡಿದ ಅಷ್ಟೂ ಯುದ್ಧಗಳ ಪೈಕಿ ಅವರು ಅತಿ ಹೆಚ್ಚು ಹಿನ್ನಡೆಯನ್ನು ಅನುಭವಿಸಿದ್ದು ಮತ್ತು ಭಯಾನಕ ದಾಳಿಗಳನ್ನು ಕಂಡಿದ್ದು, ಸೋಲಿಗೆ ತುತ್ತಾಗಬೇಕಾಗಿ ಬಂದಿದ್ದು ವಿಯೆಟ್ನಾಂ ಯುದ್ಧದಲ್ಲಿ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ಸೈನಿಕರು ಸಾವಿಗೀಡಾದರು. ಹಾಗೆ ಆ ಯುದ್ಧ ಕೂಡ ದೀರ್ಘಕಾಲದವರೆಗೆ ನಡೀತಾ ಹೋಯಿತು. ಅಮೆರಿಕದ ಒಳಗೆ ಅವತ್ತಿನ ಅಮೆರಿಕದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು, ಒತ್ತಡಗಳು ಶುರುವಾದವು. ನಮ್ಮ ಹಣ, ನಮ್ಮ ಯೋಧರನ್ನ ವಿಯೆಟ್ನಾಂ ಅಲ್ಲಿ ಬಲಿ ಕೊಡಬೇಡಿ ಅಂತ ಅಮೆರಿಕನ್ನರೇ ಹೇಳೋದಿಕ್ಕೆ ಶುರು ಮಾಡಿದರು. ಕಡೆಗೆ ಸೋಲಿನ ಭಾರ ಹೊತ್ತ ಅಮೆರಿಕ ಆ ಯುದ್ಧದಿಂದ ಹಿಂತಿರುಗಬೇಕಾಯಿತು. ಅಲ್ಲಿ ಹಿಂದೆ ನಿಂತು ಆಟ ಕಟ್ಟಿದ್ದ ಸೋವಿಯತ್ ಅಮೆರಿಕನ ಸೋಲಿಸಿ ಬೀಗಿತ್ತು. ಈ ಮಧ್ಯೆ 1956ರ ಹೊತ್ತಿಗೆ ಅಮೆರಿಕ
ಅಮೆರಿಕ ಮಿಡ್ಲ್ ಈಸ್ಟ್ ಅಲ್ಲಿ ತನ್ನ ಸೇನಾ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿತು. ಸುಯೆಜ್ ಕ್ರೈಸಿಸ್ನ ಸಂದರ್ಭದಲ್ಲಿ ಅಮೆರಿಕದ ಪಡೆಗಳು ಅಲೆಕ್ಸಾಂಡ್ರಿಯಾ ಹಾಗೂ ಕೈರೋದಿಂದ ಅಮೆರಿಕದ ನಾಗರಿಕರನ್ನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋದವು. ಹಾಗೆ 1958ರಲ್ಲಿ ಲೆಬನಾನ್ ಕ್ರೈಸಿಸ್ ಅಲ್ಲಿ ಅಮೆರಿಕದ ಮೆರೈನ್ ಪಡೆಗಳು ಭಾಗಿಯಾಗಿ ಅವತ್ತಿನ ಲೆಬನಾನ್ ಅಧ್ಯಕ್ಷ ಕೆಮಿಲಿ ಚೌಮಾನ್ ರನ್ನ ಕಾಪಾಡಿತು. ಇಲ್ಲಿ ಒಂದು ವಿಚಿತ್ರ ಪ್ರಸಂಗವನ್ನ ನಿಮಗೆ ಹೇಳಬೇಕು. 1967ರಲ್ಲಿ ಅರಬ್ ಹಾಗೂ ಇಸ್ರೇಲ್ ನಡುವೆ 6 ದಿನಗಳ ಒಂದು ಯುದ್ಧ ನಡೀತು ನೋಡಿ. ಆ ಸಂದರ್ಭದಲ್ಲಿ ಇಸ್ರೇಲ್ ಪಡೆಗಳು ಅಮೆರಿಕದ ಯುದ್ಧ ನೌಕೆಯೊಂದನ್ನು ಹೊಡೆದು ಹಾಕಿಬಿಟ್ಟು ಆ ಘಟನೆಯಲ್ಲಿ 34 ಮಂದಿ ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ರೆ 171 ಮಂದಿ ಗಾಯಗೊಂಡ್ರು. ಇದರಿಂದ ಅಮೆರಿಕ ಇಸ್ರೇಲ್ ಮೇಲೆ ಸಿಟ್ಟು ಮಾಡ್ಕೊಳ್ತು. ಅಲ್ಲಿ ಈ ಬಗ್ಗೆ ಒಂದು ತನಿಖೆ ನಡೀತು. ಆ ಸಂದರ್ಭದಲ್ಲಿ ಅಮೆರಿಕದ ನೌಕೆಯನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ನಾವು ವಿಫಲವಾದ್ವಿ. ಹೀಗಾಗಿ ಶತ್ರು ನೌಕೆ ಅಂದ್ಕೊಂಡು ನಾವು ನಿಮ್ಮ ನೌಕೆನ ಹೊಡೆದು ಬಿಟ್ವಿ, ಸಾರಿ ಅಂತ ಹೇಳ್ತು ಇಸ್ರೇಲ್. ಅವರು ಶತ್ರು ನೌಕೆ ಅಂದ್ಕೊಂಡು ಹೊಡೆದ್ರ ಅಥವಾ ಅಮೆರಿಕದ ನೌಕೆಯನ್ನ ಕೂಡ ಹೊಡೆದು ಹಾಕಬಲ್ಲ ಆಯುಧಗಳು ನಮ್ಮ ಬಳಿ ಇವೆ ಅನ್ನೋದನ್ನ ಅಮೆರಿಕಾಗೆ ತೋರಿಸೋದಕ್ಕೆ ಹೊಡೆದ್ರ ಗೊತ್ತಾಗ್ಲಿಲ್ಲ. ಆದ್ರೆ ಇಸ್ರೇಲಿನ ಆ ಸಮಜಾಯಿಷಿಯನ್ನ ಅಮೆರಿಕ ಒಪ್ಕೊಳ್ತು. ಅಲ್ಲಿಗೆ ವೈಮನಸ್ಯಗಳು ಬಗೆಹರಿದು. ಇನ್ನು 1980ರಲ್ಲಿ ಮೊದಲ ಬಾರಿಗೆ ಅಮೆರಿಕದ ಪಡೆಗಳು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತವೆ. ಅದು ಇರಾನ್ನ ಒತ್ತೆಯಲ್ಲಿದ್ದ ಅಮೆರಿಕದ ನಾಗರಿಕರನ್ನ ಕಾಪಾಡುವ ವಿಫಲ ಪ್ರಯತ್ನದ ಭಾಗ ಆಗಿತ್ತು. ಸುಮಾರು 54 ಮಂದಿ ಅಮೆರಿಕದ ರಾಜತಾಂತ್ರಿಕರನ್ನ ಇರಾನ್ನಲ್ಲಿ ಸೆರೆಯಾಳುಗಳನ್ನಾಗಿ ಇಟ್ಕೊಳ್ಳಲಾಗಿತ್ತು. ಅವರನ್ನ ಬಿಡಿಸೋದಕ್ಕಾಗಿ ಅಮೆರಿಕ ಅಲ್ಲೊಂದು ದಾಳಿ ಮಾಡ್ತು. ಆದರೆ ಅದರಲ್ಲಿ ವಿಫಲ ಆಯಿತು. ಆ ನಂತರ ಅಲ್ಜೀರಿಯಾದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಸಂಧಾನ ಆಗಿ ಒತ್ತೆಯಾಳುಗಳನ್ನ ಅಮೆರಿಕ ಬಿಡಿಸ್ಕೊಂಡು ಹೋಯಿತು. ಇದಾದ ಮೇಲೆ ಅಮೆರಿಕ ಲಿಬಿಯಾ, ಈಜಿಪ್ಟ್, ಲೆಬನಾನ್ಗಳಲ್ಲಿ ಸಾಕಷ್ಟು ಆಪರೇಷನ್ಗಳನ್ನು ಮಾಡಿತು. 1987ರಲ್ಲಿ ಆಪರೇಷನ್ ಎರ್ನೆಸ್ಟ್ ಅನ್ನ ಅಮೆರಿಕ ಶುರು ಮಾಡಿತು. ಅದು ಇರಾನ್ ಮತ್ತು ಇರಾಕ್ ನಡುವಿನ ಯುದ್ಧ ಆಗಿತ್ತು. 1990ರಲ್ಲಿ ಅಮೆರಿಕ ಆಪರೇಷನ್ ಡೆಸರ್ಟ್ ಶೀಲ್ಡ್ ಅನ್ನು ಆರಂಭ ಮಾಡಿತು. ಆ ದಾಳಿಯ ಮೂಲಕ ಸೌದಿ ಅರೇಬಿಯಾನ ರಕ್ಷಿಸುವ ಕೆಲಸವನ್ನಲ್ಲಿ ಮಾಡಲಾಯಿತು. ಹಾಗೆ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳು ಸೇರಿ 1991ರ ಜನವರಿ 17ನೇ ತಾರೀಕು ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅನ್ನು ಆರಂಭ ಮಾಡಿತು. ಅಲ್ಲಿ ಕುವೈತ್ ಪರವಾಗಿ ಮಿತ್ರ ಪಡೆಗಳು ಇರಾಕ್ ವಿರುದ್ಧ ಹೋರಾಟವನ್ನು ಮಾಡಿದ್ವು. ಆ ಯುದ್ಧದಲ್ಲಿ ಇರಾಕ್ ಅನ್ನು ಮಟ್ಟ ಹಾಕಿದ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಕುವೈತ್ ಅನ್ನು ಕಾಪಾಡಿಕೊಂಡವು. ಇನ್ನು 1993ರಲ್ಲಿ ಸೊಮಾಲಿಯಾದ ಮೊಗದೀಶುವಿನಲ್ಲಿ ಆಪರೇಷನ್ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ತು ಅಮೆರಿಕ. ಅಲ್ಲಿ ಅಮೆರಿಕದ 2 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳು ನೆಲಕ್ಕುರುಳಿದ್ರೆ 17 ಮಂದಿ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ರು. ವಿಯೆಟ್ನಾಂ ಯುದ್ಧದ ನಂತರ ಮತ್ತು ಇರಾನ್ನಲ್ಲಿ ನಡೆಸಿದ ಆಪರೇಷನ್ನ ನಂತರ ಮೊಗದೀಶುವಿನಲ್ಲಿ ಅಮೆರಿಕಾಗೆ ಉಂಟಾದ ಹಿನ್ನಡೆ ಇದೆಯಲ್ಲ, ಇದನ್ನ ಅತಿ ದೊಡ್ಡ ಹಿನ್ನಡೆ ಅಂತ ಕರೆದ್ರು. ಈ ಬಗ್ಗೆ ಇತ್ತೀಚೆಗಷ್ಟೇ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇದಾದ ಬಳಿಕ ಅಮೆರಿಕ ಭಾಗವಹಿಸಿದ್ದ ಅತಿ ದೊಡ್ಡ ಸಂಘರ್ಷ ಅಂದರೆ ಅದು ಆಫ್ಘನಿಸ್ತಾನದ ಸಂಘರ್ಷ. 2001ರ ಸೆಪ್ಟೆಂಬರ್ 11ನೇ ತಾರೀಕು ಒಸಾಮಾ ಬಿನ್ ಲ್ಯಾಡನ್ ಅಮೆರಿಕದ ಮೇಲೆ ದಾಳಿ ಮಾಡ್ದ. ಆ ದಾಳಿಯ ಕಾರಣದಿಂದ ಅಮೆರಿಕದಲ್ಲಿ ಸಾಕಷ್ಟು ಸಾವು ನೋವು ಉಂಟಾಯಿತು. ಅದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಒಸಾಮಾ ಹಾಗೂ ಅಲ್ ಖೈದಾಗೆ ಆಶ್ರಯವನ್ನು ಕೊಟ್ಟಿದ್ದ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡಿತು. ಆ ದಾಳಿ ಸತತ 20 ವರ್ಷಗಳ ಕಾಲ ನಡೀತು. ಈ ಮಧ್ಯೆ 2011ರಲ್ಲಿ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಅಮೆರಿಕ ಪಾಕಿಸ್ತಾನದ ಅಬೋಟಾಬಾದಲ್ಲಿ ಹೊಡೆದು ಹಾಕ್ತು. ಇಷ್ಟಾದರೂ ಅಮೆರಿಕಾಗೆ ಆಫ್ಘನಿಸ್ತಾನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಕಡೆಗೆ 2021ರಲ್ಲಿ ತಮ್ಮ ಪಡೆಗಳನ್ನು ಆಫ್ಘನ್ನಿಂದ ಅಮೆರಿಕ ವಾಪಸ್ ಕರೆಸ್ಕೊಳ್ತು. ಇಲ್ಲೊಂದು ಕಡೆ ಅಮೆರಿಕದ ಪಡೆಗಳು ಆಫ್ಘನ್ನಲ್ಲಿ ಯುದ್ಧ ಮಾಡ್ತಿರುವಾಗಲೇ ಮತ್ತೊಂದು ಕಡೆ ಅಮೆರಿಕದ ಅವತ್ತಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಕಣ್ಣು ಇರಾಕ್ ಮೇಲೆ ಬಿತ್ತು. ಸದಾಂ ಹುಸೇನ್ನನ್ನ ಪದಚ್ಯುತಗೊಳಿಸೋ ನಿಟ್ಟಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿಯನ್ನು ಮಾಡಿತು. 2003ರಲ್ಲಿ ನಡೆದ ಆ ದಾಳಿಯಲ್ಲಿ ಅಮೆರಿಕ ಸದ್ದಾಂನನ್ನ ಸೆರೆ ಹಿಡಿದು ಆತನಿಗೆ ಮರಣದಂಡನೆಯನ್ನು ಕೊಡ್ತು. ಸದ್ದಾಂನನ್ನ ಗಲ್ಲಿಗೆ ಕೂಡ ಏರಿಸಲಾಯಿತು. ಕಡೆಗೆ ಅಮೆರಿಕ ಇರಾಕಲ್ಲಿ ಸದ್ದಾಂ ಆಡಳಿತವನ್ನು ಕಿತ್ತೆಸೆದು ಅಲ್ಲಿ ತನಗಬೇಕಾದ ಕೈಗೊಂಬೆ ಆಡಳಿತವನ್ನು ತಂದು ಕೂರಿಸ್ತು. ಅಲ್ಲಿಗೆ ಇರಾಕ್ಗೆ ಸೋತೋಯ್ತು. ಇವತ್ತಿಗೂ ಕೂಡ ಇರಾಕ್ ಸುಧಾರಿಸ್ಕೊಂಡಿಲ್ಲ. ಅಲ್ಲಿ ಐಸಿಸ್ ಇದೆ, ಇನ್ನಿತರ ಉಗ್ರ ಪಡೆಗಳಿವೆ. ಇರಾಕ್ ಅನ್ನೋದು ಸಮೃದ್ಧ ತೈಲ ಸಂಪನ್ಮೂಲಗಳು, ಆದಾಯದ ಮೂಲಗಳು ಇದ್ದೂ ಕೂಡ ಅರಾಜಕತೆಯಿಂದ ನರಳ್ತಾ ಇದೆ. ಇನ್ನು ಅವತ್ತು ಇರಾಕ್ ಮೇಲೆ ಅಮೆರಿಕ ಮಾಡಿದ ದಾಳಿಯನ್ನು ನೋಡಿ ಇದೇ ಇರಾನ್ ನಗ್ತಾ ಇತ್ತು. ಆದರೆ ಆ ಘಟನೆ ನಡೆದ 23 ವರ್ಷಗಳ ನಂತರ ಇರಾನ್ನ ಆಡಳಿತಕ್ಕೂ ಸಂಕಷ್ಟ ಎದುರಾಗಿದೆ. ಸದ್ದಾಂ ಹುಸೇನ್ಗಿಂತ ಸ್ವಲ್ಪ ಭಿನ್ನವಾಗಿ ಇರಾನಿನ ಸರ್ವೋಚ್ಚ ನಾಯಕ ಖಮೇನೆಯನ್ನ ಕೂಡ ಅಮೆರಿಕ ಹೊಡೆದು ಹಾಕಿದೆ. ಇನ್ನು 2011ರಲ್ಲಿ ಅಮೆರಿಕದ ಪಡೆಗಳು ಲಿಬಿಯಾದಲ್ಲಿ ಗಡಾಫಿ ವಿರುದ್ಧ ದಾಳಿಗಿಳಿದವು. ಅಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರೆಸಲ್ಯೂಷನ್ನ ಕಾರಣವನ್ನು ಕೊಟ್ಟು ಅಮೆರಿಕದ ಪಡೆಗಳು ಲಿಬಿಯಾದಲ್ಲಿ ಬಾಂಬಿಂಗ್ ಅನ್ನು ಮಾಡಿದ್ವು. ಅಲ್ಲಿ ಅಮೆರಿಕ ಗಡಾಫಿ ವಿರುದ್ಧ ಇದ್ದ ಜನರ ಬೆನ್ನಿಗೆ ನಿಲ್ತು. ಹೀಗಾಗಿ ಫೈನಲಿ ಗಡಾಫಿ ಕೂಡ ಸೋಲೊಪ್ಕೋಬೇಕಾಯ್ತು. ಗಡಾಫಿಯನ್ನ ಆತನ ವಿರುದ್ಧ ಅಲ್ಲಿ ಹೋರಾಟ ಮಾಡ್ತಾ ಇದ್ದ ಜನ ಇದ್ರಲ್ಲ,
ಅವರೇ ಕೊಂದು ಹಾಕಿದ್ರು. ಅಲ್ಲಿ ಕೂಡ ಅಮೆರಿಕಾಗೆ ಗೆಲುವು ಸಿಕ್ತು. ಆದರೆ ಲಿಬಿಯಾ ಇರಾಕ್ನ ಹಾಗೆ ಸೋತೋಯ್ತು. ಅಲ್ಲಿ ಕೂಡ ಇವತ್ತಿಗೂ ಆರ್ಥಿಕ ಸಮಸ್ಯೆಗಳು, ಅರಾಜಕತೆ ಇವೆಲ್ಲ ತಾಂಡವಾಡ್ತಾ ಇವೆ. ಹಾಗೆ ಅಮೆರಿಕ ಪಡೆಗಳು ಮಧ್ಯಪ್ರಾಚ್ಯದಲ್ಲಿ ಕೈಗೊಂಡ ಮತ್ತೊಂದು ಹೋರಾಟ ಅಂದರೆ ಅದು ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ಶುರುವಾದ ಹೋರಾಟ. ಇಸ್ಲಾಮಿಕ್ ಸ್ಟೇಟ್ ಅನ್ನ ಗುರಿಯಾಗಿಸಿಕೊಂಡು ಇಡೀ ಜಗತ್ತನ್ನ ಇಸ್ಲಾಮಿಕ್ ಖಲೀಫತ್ನ ಅಡಿಗೆ ತಗೊಂಡು ಬರಬೇಕು ಅನ್ನೋ ಗುರಿ ಇಟ್ಕೊಂಡು 7ನೇ ಶತಮಾನದ ಕಾನೂನುಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದ ಐಸಿಸ್ ಪಡೆಗಳ ವಿರುದ್ಧ ಅಮೆರಿಕ ಹಾಗೂ ಮಿತ್ರ ಪಡೆಗಳು ತಿರುಗಿಬಿದ್ವು. ಮತ್ತೊಂದು ಕಡೆ ರಷ್ಯಾ ಹಾಗೂ ಅದರ ವ್ಯಾಗ್ನರ್ ಗ್ರೂಪ್ ಕೂಡ ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ಹೋರಾಟಕ್ಕೆ ನಿಂತುಕೊಳ್ತು. ಸೊ ಅಮೆರಿಕಾದ ಪಡೆಗಳು ಅಲ್ಲಿಗೆ ಬಂದವು. ಹೀಗಾಗಿ ಐಸಿಸ್ ಅನ್ನ ಅಲ್ಲಿ ನಿಷ್ಕ್ರಿಯಗೊಳಿಸೋದಕ್ಕೆ ಸಾಧ್ಯ ಆಯಿತು. ಇನ್ನು ಅರಾಜಕತೆಯಿಂದ ಕೂಡಿದ್ದ ಇರಾಕ್ ಅಲ್ಲಿಗ ಐಸಿಸ್ ತನ್ನ ನೆಲೆಯನ್ನು ಮಾಡಿಕೊಂಡಿದೆ. ಅಲ್ಲಿ ಕುರ್ದ್ ಪಡೆಗಳ ನೆರವನ್ನು ಪಡ್ಕೊಂಡು ಅಮೆರಿಕ ಐಸಿಸ್ ಮೇಲೆ ದಾಳಿಗಳನ್ನು ಮಾಡಿ ಅವರನ್ನು ಅಲ್ಲಿ ಕೂಡ ಒಂದು ಹಂತಕ್ಕೆ ನಿಷ್ಕ್ರಿಯಗೊಳಿಸೋದ್ರಲ್ಲಿ ಯಶಸ್ಸನ್ನು ಪಡ್ಕೊಳ್ತು. ಇದು ಅಮೆರಿಕ, ರಷ್ಯಾ ಹಾಗೂ ಮಿತ್ರ ಪಡೆಗಳಿಗೆ ಸಿಕ್ಕ ದೊಡ್ಡ ಯಶಸ್ಸು ಅನ್ನಿಸ್ಕೊಳ್ತು. ಹೀಗೆ ಸಿರಿಯಾದಲ್ಲಿ ನಡೆಸಿದ ದಾಳಿಗಳ ನಂತರ ಅಮೆರಿಕ ಈಗ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ದಾಳಿಗಳನ್ನು ಆರಂಭ ಮಾಡಿದೆ. ಈ ದಾಳಿ ಹೆಚ್ಚು ದಿನಗಳ ಕಾಲ ನಡೀದೇ ಇರಬಹುದು. ಖಮೆನೈಯನ್ನ ಈಗಾಗಲೇ ಹೊಡೆದು ಹಾಕಿದ್ದಾರೆ. ಅಲ್ಲಿ 2ನೇ ಸುತ್ತಿನ ನಾಯಕತ್ವ ಈಗ ಆ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಇರಾನ್ ಕೂಡ ಅಮೆರಿಕಾಗೆ ಅನಿರೀಕ್ಷಿತ ಪ್ರಮಾಣದಲ್ಲಿ ತಿರುಗೇಟು ಕೊಡ್ತಾ ಇದೆ. ದೊಡ್ಡ ಮಟ್ಟದ ರಿಟಾಲಿಯೇಷನ್ ಅನ್ನ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳು ಅನುಭವಿಸಬೇಕಾಗಿ ಬರ್ತಾ ಇವೆ. ಇಲ್ಲಿ ದಾಳಿ ಮಾಡ್ತಾ ಇರೋದು ಅಮೆರಿಕ ಹಾಗೂ ಇಸ್ರೇಲ್ ಆದರೂ ಕೂಡ ಇರಾನ್ ಅಮೆರಿಕಾದ ಸೇನೆಗೆ ಆಶ್ರಯ ಕೊಟ್ಟಿರುವ ಅಕ್ಕಪಕ್ಕದ ಅರಬ್ ದೇಶಗಳನ್ನು ಕೂಡ ಬಡಿದು ಕೆಡುತ್ತಾ ಇದೆ. ಇದು ಒಂಥರ ಶಿಯಾ ರೆಜಿಮ್ಗೆ ಸುನ್ನಿಗಳ ಮೇಲೆ ಯಾವ ಮಟ್ಟದ ದ್ವೇಷ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಒಮನ್ ಅನ್ನೋ ದೇಶ ಇದೆ ನೋಡಿ. ಈ ಒಮನ್ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದು ಬೇಡ ಅಂತ ಅಂದುಕೊಂಡು ಅವರಿಬ್ಬರ ನಡುವೆ ಒಂದು ಸಂಧಾನವನ್ನ ಮಾಡಿಸೋದಕ್ಕೆ ವೇದಿಕೆಯನ್ನ ಕಲ್ಪಿಸಿತ್ತು, ಮಾತುಕತೆಗಳ ಮಧ್ಯಸ್ಥಿಕೆಯನ್ನು ವಹಿಸಿತ್ತು. ಆದರೆ ಇರಾನ್ ಆ ಒಮನ್ ಅನ್ನ ಕೂಡ ಬಿಡ್ತಾ ಇಲ್ಲ. ಒಮನ್ ಮೇಲೆ ಕೂಡ ದಾಳಿಗಳಾಗಿವೆ. ಹಾಗೆ ಇಸ್ರೇಲ್ ಅನ್ನ ಕೂಡ ಇರಾನ್ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಬಡಿತಾ ಇದೆ. ಅಲ್ಲಿನ ಸಾಕಷ್ಟು ನಾಗರಿಕ ವಸತಿಗಳ ಮೇಲೆ ದಾಳಿಗಳಾಗಿವೆ. ಇರಾನ್ನ ಈ ಪ್ರತೀಕಾರಾತ್ಮಕ ದಾಳಿ ಅಮೆರಿಕಾಗಿಂತ ಅದರ ಅರಬ್ ಮಿತ್ರ ದೇಶಗಳಿವೆಯಲ್ಲ ಅವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟಕ್ಕೀಡು ಮಾಡ್ತಾ ಇದೆ. ಇನ್ನು ಇರಾನ್ಗೆ ಚೈನಾ ತನ್ನ ಆಯುಧಗಳನ್ನು ಕೊಟ್ಟಿತ್ತು. ಆಪತ್ಕಾಲದಲ್ಲಿ ರಷ್ಯಾ ಇರಾನ್ನ ನೆರವಿಗೆ ಬರುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಚೈನಾದ ಆಯುಧಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರೋದಲ್ಲಿ ಕಾಣ್ತಾ ಇದೆ. ರಷ್ಯಾ ನೇರವಾಗಿ ಇರಾನ್ನ ಬೆಂಬಲಕ್ಕೆ ನಿಂತುಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಖುದ್ದು ರಷ್ಯಾ ಯುಕ್ರೇನ್ ಜೊತೆ ಸಂಘರ್ಷ ನಿರತವಾಗಿದೆ. ಹೀಗಾಗಿ ಅವರು ಇರಾನ್ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೂ ಇರಾನ್ ಈ ಸಂಘರ್ಷವನ್ನ ಮತ್ತಷ್ಟು ದಿನಗಳ ಕಾಲ ಮುಂದುವರಿಸುತ್ತೆ. ಅಲ್ಲಿ ರೆಜಿಮ್ ಬದಲಾದರೂ ಕೂಡ ಇರಾನಿನ ಮಿಲಿಷಿಯಾ ಪಡೆಗಳು ಹೊಸ ಸರ್ಕಾರವನ್ನ, ಅಮೆರಿಕ ಹಾಗೂ ಇಸ್ರೇಲ್ಗಳನ್ನ, ಜೊತೆಗೆ ಅಮೆರಿಕಾದ ನೆರವಿಗೆ ನಿಂತ ಸುನ್ನಿ ದೇಶಗಳನ್ನ ಇನ್ನು ಮುಂದೆ ಕೂಡ ಒಂದಷ್ಟು ವರ್ಷಗಳ ಕಾಲ ಕಾಡುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ನಾನು ಇಷ್ಟೊತ್ತು ಹೇಳಿದ್ದು ಅಮೆರಿಕ ನಡೆಸಿದ ಪ್ರಮುಖ ದಾಳಿಗಳು ಹಾಗೂ ಏಷ್ಯಾದಲ್ಲಿ ನಡೆಸಿದ ಕಾರ್ಯಾಚರಣೆಗಳ ಬಗ್ಗೆ ಮಾತ್ರ. ಇನ್ನುಳಿದಂತೆ ಅಮೆರಿಕ ಪನಾಮಾ, ವೆನಿಜುಲಾ, ಕೊಲಂಬಿಯಾ, ಕೆರೆಬಿಯನ್ ದ್ವೀಪಗಳು, ಆಫ್ರಿಕಾದ ದೇಶಗಳಲ್ಲಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಹೆಸರಲ್ಲಿ ಮಾಡಿದ ದಾಳಿಗಳು, ಚೈನಾದ ಅಗ್ರೆಷನ್ ಅನ್ನ ತಡೆಯೋ ನಿಟ್ಟಲ್ಲಿ ಮಾಡಿದ ಪ್ರಯತ್ನಗಳು ಇವೆಲ್ಲ ಸಾಕಷ್ಟಿವೆ. ಇನ್ನು ಅಮೆರಿಕ ಯಾವ ಯುದ್ಧವನ್ನು, ದಾಳಿಯನ್ನು ಲೋಕಹಿತಕ್ಕಾಗಿ ಏನು ಮಾಡಿಲ್ಲ. ಪ್ರತಿ ಯುದ್ಧದ ಹಿಂದೆ ಅಮೆರಿಕದ ಹಿತಾಸಕ್ತಿಗಳಿವೆ, ಲಾಭ ನಷ್ಟಗಳ ಲೆಕ್ಕಾಚಾರಗಳೂ ಇವೆ. ಈಗ ಇರಾನ್ ಮೇಲೆ ನಡೀತಿರೋ ದಾಳಿಯ ಹಿಂದೆ ಪೆಟ್ರೋಲಿಯಂ ಮೇಲಿನ ಹಿಡಿತ, ಪರ್ಷಿಯನ್ ಗಲ್ಫ್ ಮೇಲಿನ ಆಧಿಪತ್ಯ, ಚೈನಾ ಜೊತೆಗಿನ ಇರಾನಿನ ಸಖ್ಯವನ್ನ ಕತ್ತರಿಸೋದು, ಮಧ್ಯಪ್ರಾಚ್ಯದ ಮೇಲೆ ಅಮೆರಿಕದ ಹಿಡಿತವನ್ನ ಗಟ್ಟಿಗೊಳಿಸೋದು ಮತ್ತು ಅಲ್ಲಿ ಇರಾನ್ ನ್ಯೂಕ್ಲಿಯರ್ ಶಕ್ತ ಆಗದಂತೆ ತಡೆಯುವ ಮೂಲಕ ಪವರ್ ಬ್ಯಾಲೆನ್ಸ್ ಅಂದ್ರೆ ಶಕ್ತಿ ಸಮತೋಲನವನ್ನ ಸಾಧಿಸೋದು, ಹೀಗೆ ನಾನಾ ಕಾರಣಗಳು ಅಮೆರಿಕದ ಮುಂದಿವೆ. ಇನ್ನು ಇರಾನ್ ಕೂಡ ಸ್ವಲ್ಪ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಬಹುದಿತ್ತು. ಆದರೆ ಅವರು ಕೂಡ ಒಂದಷ್ಟು ಎಡವಟ್ಟುಗಳನ್ನು ಅಲ್ಲಿ ಮಾಡಿಕೊಂಡಿದ್ದಾರೆ. ಪರಿಣಾಮ ಮಧ್ಯಪ್ರಾಚ್ಯ ಧಗಧಗಿಸ್ತಾ ಇದೆ. ಇದು ಗೆಳೆಯರೆ ಮಧ್ಯಪ್ರಾಚ್ಯದ ಸಂಘರ್ಷ ಮತ್ತು ಈ ಹಿಂದೆ ಅಮೆರಿಕ ನಡೆಸಿರುವ ದಾಳಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.